ತಸ್ಯೈ ದಿಶೆ ಸತತಮಂಜಲಿರೇಷ ನಿತ್ಯಂ ಪ್ರಕ್ಷಿಪ್ಯತೆ ಮುಖರಿತಾಲಿಯುತ ಪ್ರಸೂನೈಃ ಜಾಗರ್ತಿ ಯತ್ರ ಭಗವಾನ್ ಗುರುಚಕ್ರವರ್ತಿ ಸೃಷ್ಟಿಸ್ಥಿತಿ ಪ್ರಲಯ ಕೇಲಿಷು ನಿತ್ಯ ಸಾಕ್ಷಿ. ಪರಮ ಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ಪದತಲಗಳಿಗೆ ಒಡಮಡ್ತ ಸನಿಹದಲ್ಲಿರುವ ಶಂಕರ ಜಯಂತಿಯ ನಿಮಿತ್ತವಾಗಿ ಶಂಕರ ಭಗವತ್ಪಾದರ ಕುರಿತು ಒಂದಿಷ್ಟು ಮಾತುಗಳು. ಶ್ರೀ ಶಂಕರ ಭಗವತ್ಪಾದರು ಜಗತ್ತು ಕಂಡ ಬಹಳ ದೊಡ್ಡ ತತ್ವಜ್ಞಾನಿ ಅಂತ ಹಲವರು ಗುರುತಿಸ್ತಾರೆ. ಅವರ ತತ್ವಜ್ಞಾನವನ್ನ ಹೊರಗಿನಿಂದ ನೋಡಿದವರಿಗೆ ಇದು ಬಹಳ ದೊಡ್ಡ ತತ್ವಜ್ಞಾನ ಅಂತ ಅನ್ನಿಸಿದೆ. ಹಾಗಾಗಿಯೇ ಸರ್ಕಾರ ಕೂಡ ಆಚಾರ್ಯ ಶಂಕರರ ಜಯಂತಿಯನ್ನ ತತ್ವಜ್ಞಾನಿಗಳ ದಿನ ಅನ್ನುವ ಹೆಸರಿನಲ್ಲಿ ಆಚರಿಸ್ತಾ ಇದೆ. ಭಗವತ್ಪಾದ ಶಂಕರಾಚಾರ್ಯರು ಅದ್ವೈತ ತತ್ವವನ್ನ ಪ್ರಚುರಪಡಿಸಿದರು, ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಅನ್ನುವ ವಾಕ್ಯಗಳನ್ನ ನಾವೆಲ್ಲ ಕಡೆ ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ. ಶಂಕರಾಚಾರ್ಯರು ಯಾರು ಅಂತ ಅಂದ್ರೆ ಮೊದಲ ಉತ್ತರ ಬರೋದೇ ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಅಂತ. ವಾಸ್ತವವಾಗಿ ಶಂಕರಾಚಾರ್ಯರು ಅಂತ ಅಂದಾಗ ಅವರನ್ನ ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಅಂತ ಅಲ್ಲ ಕರಿಬೇಕಾಗಿರೋದು. ಶಂಕರಾಚಾರ್ಯರು ಅಂದ್ರೆ ಸನಾತನ ಸಿದ್ಧಾಂತದ ಪ್ರತಿಪಾದಕರು ಅಂತ ಕರಿಬೇಕು. ಅದ್ವೈತ ಅನ್ನುವ ಒಂದು ಹೊಸ ತತ್ವವನ್ನ, ಹೊಸ ವಿಚಾರಧಾರೆಯನ್ನ ಶಂಕರರು ಬೋಧಿಸಲಿಲ್ಲ. ಹೊಸದಾಗಿ ಏನನ್ನೋ ಕಂಡು ಹಿಡಿದು ಪರಿಶೋಧಿಸಿ ಅವರು ಇದೊಂದು ತತ್ವ ಇದೆ ಅಂತ ಹೇಳಲಿಲ್ಲ. ಬದಲಿಗೆ ಅವ್ರು ಹೇಳಿದ್ ಯಾವುದು ಅಂತ ಅಂದ್ರೆ ಸುದೀರ್ಘವಾಗಿ ಬೆಳೆದು ಬಂದ ಸನಾತನ ತತ್ವ ಅಂತ ಇದೆಯಲ್ಲ, ಅದು ಅದ್ವೈತ ಅಂತ ಅವ್ರು ಹೇಳಿದ್ದು. ಹಾಗಾಗಿ ಶಂಕರರು ಬೋಧಿಸಿದ್ದು ಸನಾತನ ತತ್ವವನ್ನ ಅಂತ ಕರಿಬೇಕು, ಅದ್ವೈತ ತತ್ವವನ್ನ ಅಂತ ಅಲ್ಲ. ಸನಾತನ ತತ್ವ ಅದ್ವೈತ ಆಗಿರೋದ್ರಿಂದ ಸನಾತನ ತತ್ವ ಅಂದ್ರೆ ಅದ್ವೈತ ತತ್ವ ಅಂತಲೇ ಅರ್ಥ. ಯಾಕೆ ಇದನ್ನ ಬೋಧಿಸಬೇಕಾಗಿ ಬಂತು? ಶಂಕರರು ಬಂದು ಇದನ್ನ ಯಾಕೆ ಹೇಳಬೇಕಾಗಿ ಬಂತು ಅಂತ ಅಂದ್ರೆ ಆಗಾಗ ಅಂತ ಕಾರ್ಯಗಳನ್ನ ಮಾಡಬೇಕಾಗಿ ಬರುತ್ತೆ. ಏನಾಗತ್ತೆ, ಒಂದು ವಿಚಾರಧಾರೆ, ಒಂದು ತತ್ವ, ಒಂದು ಮೂಲ ಸಿದ್ಧಾಂತ, ಮೂಲ ಭಾವ, ಮೂಲ ಆಶಯಗಳನ್ನ ಇಟ್ಟುಕೊಂಡು ಒಂದು ಸಂಸ್ಕೃತಿ ಬೆಳೀತಾ ಹೋಗುತ್ತೆ. ಆದ್ರೆ ಅದು ಬೆಳೀತಾ ಇರುವಾಗ ಹೋಗುತ್ತಾ ಮೂಲ ಮರೆಯಾಗಿ ಬಿಡತ್ತೆ. ವಾಸ್ತವವಾಗಿ ಮೂಲ ಮರೆಯಾಗೇ ಇರುತ್ತೆ ಅಂದ್ರೂ ತಪ್ಪಿಲ್ಲ. ಒಂದು ಮರ ಇದೆ, ಮರದ ಮೂಲ ಯಾವುದು? ಮರಕ್ಕೆ ಮೂಲ ಯಾವುದು ಅಂತ ಅಂದ್ರೆ ಮರದ ಬೇರುಗಳು. ಈ ಬೇರುಗಳು ಯಾವತ್ತೂ ಕಾಣಿಸೋದಿಲ್ಲ, ಅದು ಭೂಮಿಯ ಅಡಿಯಲ್ಲೇ ಇರುತ್ತೆ. ಆದ್ರೆ ಆ ಬೇರಿನಿಂದ ಮರಕ್ಕೆ ಇರುವ ಸಂಪರ್ಕ ತುಂಡಾಗಬಾರದು. ಆ ಸಂಪರ್ಕ ತುಂಡಾದ್ರೆ ಮೇಲೆ ಇರೋದಿದೆಯಲ್ಲ, ಅದು ಆ ಬೇರಿನ ವಿಸ್ತಾರ ಆಗಿರೋದಿಲ್ಲ. ಅಂದ್ರೆ ಮಾವಿನ ಬೀಜ ನೆಟ್ಟಿದ್ದೀವಿ, ಅದು ಬೇರಾಗಿದೆ, ಆ ಬೇರಿನಿಂದ ಮಾವಿನ ಮರ ಹುಟ್ಟಿದೆ, ಮಾವಿನ ಮರದಿಂದ ಮಾವಿನ ಹಣ್ಣು ಸಿಗತ್ತೆ ಅಂತ ಇದೆ. ಒಂದೊಮ್ಮೆ ಬೇರಿಗೂ ಮರಕ್ಕೂ ಸಂಪರ್ಕ ತುಂಡಾದ್ರೆ ಆಗ ಅದು ಮಾವಿನ ಮರ ಆಗಿರೋದಿಲ್ಲ, ಅದು ಜೀವಂತವಾಗಿಯೇ ಉಳಿಯೋದಿಲ್ಲ. ಇನ್ನು ಬೇರಿನ ಸಂಪರ್ಕವನ್ನ ಕತ್ತರಿಸಿ ಅದನ್ನ ಸಂಕರಗೊಳಿಸಿ, ಸಾಂಕರೀಯ ಮಾಡಿ, ಅದಕ್ಕೆ ಇನ್ಯಾವುದೋ ಒಂದನ್ನ ಜೋಡಿಸಿ ಬೇರಿಗೂ ಅದಕ್ಕೂ ಇರುವ ಸಂಬಂಧವನ್ನ ಕಡಿದು ಬಿಟ್ರೆ ಆಗ ಅದು ಮಾವಿನ ಹಣ್ಣನ್ನ ಕೊಡೋದಿಲ್ಲ, ಇನ್ನೇನೋ ಒಂದನ್ನ ಕೊಟ್ಟಿತ್ತು. ಹಾಗಾಗಿ ಮೂಲದೊಂದಿಗೆ ಸಂಪರ್ಕ ಅನ್ನೋದು ಯಾವಾಗಲೂ ಇರಲೇಬೇಕು. ಮರಕ್ಕೆ ಹೇಗೋ ಮನುಷ್ಯನಿಗೂ ಹಾಗೆ, ಲೋಕಕ್ಕೂ ಹಾಗೆಯೇ ಮೂಲದೊಡನೆಯ ಸಂಬಂಧ ಬೇಕೇ ಬೇಕು. ಈ ಮೂಲದೊಡನೆಯ ಸಂಬಂಧ ಅನ್ನೋದು ಕಳಚಿಕೊಳ್ತಾ ಹೋಗುತ್ತೆ ಎಷ್ಟೋ ಬಾರಿ. ಮೊದಲು ಏನಾಗಿತ್ತೋ ಅದು ಅಲ್ಲದ್ದೊಂದು ಕಾಣಿಸ್ತಾ ಇರುತ್ತೆ, ಆಚರಣೆಗಳಲ್ಲಿ ನಾವು ಬೆಳೆಸ್ಕೊಂಡು ಹೋಗ್ತಾ ಇರ್ತೀವಿ. ಹಾಗೆ ಬೆಳೀತಾ
ಮೂಲ ಹೇಳ್ತಾ ಇರೋದು ಒಂದು, ಅನಂತರ ಅಂದುಕೊಳ್ತಾ ಇರೋದು ಒಂದು ಅಂತ ಆಗಿಬಿಡತ್ತೆ. ಹಾಗಾದಾಗಲೆಲ್ಲ ಇದು ಮೂಲ ಅಲ್ಲ, ಮೂಲ ಬೇರೆ ಇದೆ, ಅದರ ಆಶಯ ಬೇರೆ ಇದೆ, ಅದರ ಸ್ವರೂಪ ಬೇರೆ ಇದೆ, ಅದರ ಸ್ವಭಾವ ಬೇರೆ ಇದೆ. ನೀನೇನನ್ನೆಲ್ಲ ಮಾಡ್ತಾ ಇದೆಯೋ ಅದು ಅದಕ್ಕಾಗಿ ಇರೋದು. ಆದ್ರೆ ನೀನು ಮಾಡ್ತಾ ಇರೋದಕ್ಕೂ ನೀನು ಅಂದುಕೊಂಡಿರೋದಕ್ಕೂ ಸುತರಾಂ ಸಂಬಂಧ ಇಲ್ಲ ಅಂತ ಅನ್ನೋದನ್ನ ಹೇಳಬೇಕಾಗಿ ಬರುತ್ತೆ. ಅಂತ ಸಂದರ್ಭದಲ್ಲಿ ಈ ದೇಶದಲ್ಲಿ ಹಲವು ಸಲ ಮಹಾತ್ಮರ ಆವಿರ್ಭಾವ ಆಗಿದೆ. ಮಹಾತ್ಮರ ಆವಿರ್ಭಾವ ಆಗಿದೆ. ಅವರು ಬಂದು ಯಾವುದು ಮೂಲ, ಯಾವುದು ಶುದ್ಧ ಅಂತ ನಮಗೆ ಮತ್ತೊಮ್ಮೆ ತೋರಿಸಿಕೊಟ್ಟು ಹೋಗಿದ್ದಾರೆ. ಉದಾಹರಣೆಗೆ ಶ್ರೀಕೃಷ್ಣ. ಕೃಷ್ಣ ಅರ್ಜುನನಿಗೆ ಗೀತೆಯನ್ನ ಬೋಧಿಸಿದ. ಗೀತೆಯನ್ನ ಬೋಧಿಸಿದಾಗ ಅದೇನು ಅರ್ಜುನನಿಗೆ ಕೃಷ್ಣ ಗೀತೆಯನ್ನ ಬೋಧಿಸೋದು? ಅರ್ಜುನ ಏನು ನಮ್ಮ ನಿಮ್ಮಂತವನ? ವಯಸ್ಸು ಕಳೆದ ಮೇಲೆ ಯಾವುದು ವಿದ್ಯೆಯೋ ಅದನ್ನ ಕಲಿಯೋದಕ್ಕೆ ಹೊರಟವನ ಅಂದ್ರೆ ಅಲ್ವಲ್ಲ. ಅವನು ಗುರುಕುಲದಲ್ಲಿ ಕಲಿತಿದ್ದು ಕೇವಲ ಕ್ಷಾತ್ರ ವಿದ್ಯೆಯನ್ನ ಮಾತ್ರ ಅಲ್ಲ, ಯುದ್ಧ ಮಾಡುವ ವಿದ್ಯೆಯನ್ನ ಮಾತ್ರ ಅಲ್ಲ, ತತ್ವಜ್ಞಾನವನ್ನು ಅವನಿಗೆ ಪಾಠ ಮಾಡಲಾಗಿದೆ. ಆದರೆ ಕೃಷ್ಣ ಏನನ್ನ ಹೇಳ್ತಾ ಇದ್ದಾನೋ ಅದನ್ನ ಹೊಸದಾಗಿ ಕೇಳ್ತಾನೆ ಅರ್ಜುನ. ಕೃಷ್ಣ ಹೇಳಿದಂತೆ ಅದು ಹೊಸ ವಿಚಾರ, ಹೀಗ ನೀನು ಹೀಗೆ ಹೇಳ್ತಿ ಅಂದ್ರೆ ಮತ್ತೆ ಅದು ಹೇಗೆ ಹಾಗೆ ಅಂತ ಪ್ರಶ್ನೆ ಕೇಳ್ತಾ ಹೋಗ್ತಾನೆ. ಅಂದ್ರೆ ಅರ್ಜುನ ಇದಂ ಪ್ರಥಮವಾಗಿ ಅದನ್ನ ಕೇಳ್ತಾ ಇದ್ದಾನೆ ಅಂತ ಅರ್ಥ. ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಕೇಳ್ತಾ ಇದ್ದಾನೆ. ಆದ್ರೆ ಶ್ರೀಕೃಷ್ಣ ಹೇಳ್ತಾನೆ ಇದು ಹೊಸತಲ್ಲ, ನಾನು ನಿನಗೆ ಯಾವ ಹೊಸ ಸಿದ್ಧಾಂತವನ್ನು ತಂದು ಕೊಡ್ತಾ ಇಲ್ಲ, ಹೊಸದನ್ನ ಹೇಳುವ ಪ್ರವಾದಿ ಅಲ್ಲ ನಾನು. ಅದಕ್ಕೆ ಅವನು ಹೇಳ್ತಾನೆ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಮೌಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕ ಬಬ್ರವಿ ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು ಸ ಕಾಲೇ ನೇಹ ಮಹತ ಯೋಗೋ ನಷ್ಟ ಪರಂತಪ. ಈ ವಿದ್ಯೆ ಬಹಳ ಹಳೆಯದ್ದಿದು. ನಾನು ಹೇಳ್ತಾ ಇರುವ ತತ್ವಜ್ಞಾನ ಅತ್ಯಂತ ಹಳೆಯದ್ದು. ಎಷ್ಟು ಹಳೆಯದ್ದು ಅಂತ ಅಂದ್ರೆ ನಾನಿದನ್ನ ಸೂರ್ಯನಿಗೆ ಬೋಧಿಸಿದ್ದೆ. ಸೂರ್ಯನಿಂದ ಅದು ಹರಿದು ಬಂದಿತ್ತು. ಆದ್ರೆ ಸ ಕಾಲೇನೇಹ ಮಹತ, ಎಷ್ಟೋ ಕಾಲ ಕಳಿತಾ 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 ಯೋಗ ನಷ್ಟ, ವಿದ್ಯೆ ನಷ್ಟವಾಗಿ ಹೋಯ್ತು. ನಷ್ಟವಾಗಿ ಹೋಯ್ತು ಅಂದ್ರೆ ಏನು ಅಂತ ಅಂದ್ರೆ ಅದು ಯಾವುದು ಅಂತ ಅರ್ಥ ಆಗದೆ ಇರುವಂತೆ ಆಯ್ತು. ಅದನ್ನ ಹಾಗೆ ಅರ್ಥ ಮಾಡಿಕೊಳ್ಳದೆ ಇನ್ನೇನನ್ನೋ ಅದು ಅಂತ ಅರ್ಥ ಮಾಡಿಕೊಂಡ್ವಿ. ಹಾಗಾಯ್ತು ಅಂತ ಅಂದಾಗ ಕೃಷ್ಣ ಬೆಳಕು ಚೆಲ್ಲಿದ. ಇದೇ ಉಪನಿಷತ್ತುಗಳು ಕೂಡ. ಉಪನಿಷತ್ತಿನ ಒಬ್ಬ ಋಷಿ ಹೀಗೆ ಕಳಚಿ ಹೋದದ್ದನ್ನ, ಗೊತ್ತಿಲ್ಲದ್ದನ್ನ, ಅಂದ್ರೆ ಈಗ ಗೊತ್ತಿಲ್ಲದ್ದನ್ನ ಮತ್ತೊಮ್ಮೆ ಹೇಳ್ತಾನೆ ಹೀಗೆ ಇದು ಅಂತ. ಅವನು ಹೊಸದಾಗಿ ಏನನ್ನೋ ಹೇಳೋದಿಲ್ಲ, ಅದು ಹಳೆಯದೇ. ಶಂಕರ ಭಗವತ್ಪಾದರು ಬ್ರಹ್ಮಸೂತ್ರ ಅಂತ ಬರೆದ್ರು. 18 ಪುರಾಣಗಳನ್ನ ಬರೆದ, ಮಹಾಭಾರತವನ್ನು ಬರೆದ ವೇದವ್ಯಾಸರು 18 ಪುರಾಣಗಳನ್ನ ಬರೆದ್ರು, ಮಹಾಭಾರತವನ್ನ ಬರೆದ್ರು, ಬ್ರಹ್ಮಸೂತ್ರ ಅನ್ನುವ ಒಂದು ಗ್ರಂಥವನ್ನ ಬರೆದ್ರು. ಬ್ರಹ್ಮಸೂತ್ರ ಅಂದ್ರೆ ಏನು ಅಂತ ಅಂದ್ರೆ ಅದು ತತ್ವಜ್ಞಾನ, ಅಧ್ಯಾತ್ಮ ಅಂತ ಹೇಳ್ತೀವಲ್ಲ, ಅದೇನು ಅಂತ ಹೇಳತ್ತೆ ಬ್ರಹ್ಮಸೂತ್ರ ಅನ್ನುವ ಗ್ರಂಥ. ವ್ಯಾಸರು ಅದನ್ನ ಯಾಕೆ ಹೇಳಿದ್ರು, ಯಾಕೆ ಬರೆದ್ರು ಅಂತ ಅಂದ್ರೆ ಕೃಷ್ಣ ಮಾಡಿದ್ನಲ್ಲ ಅದೇ ಕೆಲಸ ಮಾಡಿದ್ರು ವ್ಯಾಸರು. ಯಾವುದು ತತ್ವಜ್ಞಾನ ಅನ್ನೋದು ಗೊತ್ತಾಗದೆ ಹೋಗಿದೆ, ಮರೆತು ಹೋಗಿದೆ. ಹಾಗಂತ ಎಲ್ಲರೂ ತತ್ವಜ್ಞಾನವೇ ಇಲ್ಲದೆ ಬದುಕ್ತಾ ಇಲ್ಲ. ಆದ್ರೆ ಇನ್ಯಾವುದೋ ಒಂದನ್ನ ತತ್ವ ಅಂತ ಅಂದುಕೊಂಡಿದ್ದಾರೆ, ಇನ್ಯಾವುದೋ ಒಂದನ್ನ ಅಧ್ಯಾತ್ಮ ಅಂತ ಅಂದುಕೊಂಡಿದ್ದಾರೆ, ಮತ್ಯಾವುದೋ ಒಂದನ್ನ ಸಿದ್ಧಾಂತ ಅಂತ ಅಂದುಕೊಂಡಿದ್ದಾರೆ ಅಂತ ಆಗಿದೆ ಅಂತ ಅಂದಾಗ ಋಷಿಯೂ ಉಪನಿಷತ್ತನ್ನ ಹೇಳ್ತಾನೆ, ಕೃಷ್ಣನು ಗೀತೆಯನ್ನ ಹೇಳ್ತಾನೆ, ವ್ಯಾಸರು ಬ್ರಹ್ಮಸೂತ್ರ ಬರೀತಾರೆ. ಮತ್ತೆಷ್ಟೋ ಕಾಲ ಕಳಿತು. ಸ ಕಾಲೇನೇ ಮಹತ, ಎಷ್ಟೋ ವರ್ಷಗಳು ಕಳೆದುವು. ಎಷ್ಟು? 4000 ವರ್ಷಗಳು ಕಳೆದುವು. ಆಗ ಮತ್ತೊಮ್ಮೆ ಬಂದಳಿಕೆ ಬಂದಿತ್ತು. ಮರದ ಮೂಲ ಸ್ವರೂಪವನ್ನ ಮರೆ ಮಾಡುವ ಬಂದಳಿಕೆ ಮರದಲ್ಲಿ ಕಾಣಿಸಿಕೊಳ್ಳತ್ತಲ್ಲ, ಹಾಗೆ ಸಂಸ್ಕೃತಿಗೆ, ಧರ್ಮಕ್ಕೆ, ಜೀವನ ಶೈಲಿಗೆ, ಜೀವನ ವಿಧಾನಕ್ಕೆ ಒಂದು ಬಂದಳಿಕೆ ಬಂದಿತ್ತು. ಯಾವುದು ನಿಜವೋ ಅದನ್ನ ನಿಜ ಅಂತ ಒಪ್ಪಿಕೊಂಡಿರ್ಲಿಲ್ಲ, ಯಾವುದು ನಿಜವಲ್ಲವೋ ಅದನ್ನು ನಿಜ ಅಂತ ಪ್ರತಿಪಾದಿಸ್ತಾ ಇದ್ರು. ಅಂಥ ಹೊತ್ತಿನಲ್ಲಿ ಮತ್ತೆ ಶಂಕರ ಭಗವತ್ಪಾದರು ಕಾಣಿಸಿಕೊಂಡ್ರು. ಈ ಶಬ್ದವೇ ಬಹಳ ಉತ್ತಮವಾದದ್ದು, ಯೋಗ್ಯವಾದದ್ದು. ಕಾಣಿಸಿಕೊಂಡ್ರು ಅಂದ್ರೆ ಏನು? ಕಾಣಿಸಿಕೊಂಡ್ರು ಅಂದ್ರೆ ಮೊದಲು ಇದ್ರು ಅಂತ ಅರ್ಥ. ಕಾಣಿಸಿಕೊಂಡಿತ್ತು ಅಂದ್ರೆ ಅದು ಮೊದಲೇ ಇತ್ತು ಅಂತ ಅರ್ಥ.
ಕಾಣಿಸಿಕೊಂಡ್ರು ಅನ್ನೋದನ್ನ ಆ ಅರ್ಥದಲ್ಲಿ ನಾನು ಬಳಸ್ತಾ ಇದ್ದೀನಿ. ಶಂಕರ ಭಗವತ್ಪಾದರು ಹುಟ್ಟಿಕೊಳ್ಳಲಿಲ್ಲ, ಅವರು ಕಾಣಿಸಿಕೊಂಡ್ರು. ಹೇಗೆ ಕಾಣಿಸಿಕೊಂಡ್ರು ಅಂತ ಅಂದ್ರೆ, ಶಂಕರ ಭಗವತ್ಪಾದರು ಅಂತ ಒಂದು ಚಿತ್ರವನ್ನ, ಕಲ್ಪನೆಯ ಚಿತ್ರವನ್ನ ನೋಡ್ತೀವಲ್ಲ, ಆ ಸ್ವರೂಪದಲ್ಲಿ ಕಾಣಿಸಿಕೊಂಡ್ರು. ಆ ಸ್ವರೂಪದಲ್ಲಿ ಕಾಣಿಸಿಕೊಂಡ್ರು ಅಂದ್ರೆ ಮೊದಲು ಅವ್ರು ಯಾವ ಸ್ವರೂಪದಲ್ಲಿದ್ರು, ಹೇಗಿದ್ರು ಅಂತ ಅಂದ್ರೆ, ಅವ್ರು ಆ ಸ್ವರೂಪದಲ್ಲಿ ಇರ್ಲಿಲ್ಲ. ಮೊದಲು ಯಾವ ಸ್ವರೂಪದಲ್ಲಿದ್ರು ಅಂತ ಅಂದ್ರೆ, ಪರಶಿವನ ಸ್ವರೂಪದಲ್ಲಿದ್ರು, ಶಿವನ ರೂಪದಲ್ಲಿದ್ರು, ದಕ್ಷಿಣಾಮೂರ್ತಿಯ ರೂಪದಲ್ಲಿದ್ರು. ಅವರು ಶಂಕರಾಚಾರ್ಯರಾಗಿ ಕಾಣಿಸಿಕೊಂಡ್ರು. ಅಂದರೆ ಶಿವನೇ ಶಂಕರರಾಗಿ ಅವತರಿಸಿ ಬಂದ. ಶಂಪೋರ್ ಮೂರ್ತಿ ಚರತಿ ಭುವನೆ ಶಂಕರಾಚಾರ್ಯ ರೂಪ. ಶಿವ ಒಂದು ಜ್ಞಾನಾವತಾರವನ್ನ ತಾಳಿದ, ಜ್ಞಾನದ ರೂಪದ ಅವತಾರ, ಅರಿವಿನ ಅವತಾರವನ್ನ ತಾಳಿದ. ಅರಿವನ್ನ ಪಸರಿಸಬೇಕಿತ್ತು, ಅರಿವು ಯಾವುದು ಅಂತ ಹೇಳಬೇಕಿತ್ತು, ಅರಿವಿನ ಕುರಿತು ಅರಿವು ಮೂಡಿಸಬೇಕಾಗಿತ್ತು. ಹಾಗಾಗಿ ಶಿವ ಬಂದ. ಶಿವ ಯಾಕೆ ಬಂದ ಅಂತ ಅಂದ್ರೆ, ಶಿವನ ಹಲವು ರೂಪಗಳಲ್ಲಿ ದಕ್ಷಿಣಾಮೂರ್ತಿ ಅಂತ ಅನ್ನೋದು ಒಂದು. ದಕ್ಷಿಣಾಮೂರ್ತಿ ಅಂದ್ರೆ ಅದು ವಿದ್ಯಾಮೂರ್ತಿ, ವಿದ್ಯಾಪ್ರದಾಯಕನಾದ, ವಿದ್ಯೆಗೆ ಅಧಿಪತಿಯಾದ ಒಂದು ಆಕಾರ ಶಿವನದ್ದು ದಕ್ಷಿಣಾಮೂರ್ತಿ ಅಂತ ಕರೆಸಿಕೊಳ್ಳುತ್ತೆ. ಎಲ್ಲ ದೇವತೆಗಳಲ್ಲೂ, ತ್ರಿಮೂರ್ತಿಗಳಲ್ಲೆಲ್ಲ ಇಂಥ ಒಂದು ವಿದ್ಯೆಯ ಸ್ವರೂಪ ಅಂತ ಒಂದಿದೆ. ಚತುರ್ಮುಖ ಬ್ರಹ್ಮ ಅಂತ ಅಂದ್ರೆ 4 ವೇದಗಳನ್ನ ಬೋಧಿಸುವಂತ ಒಂದು ಪುಸ್ತಕಗಳನ್ನ ಹಿಡಿದು ಅವನನ್ನ ನೋಡುತ್ತೀವಿ. ವಿಷ್ಣು ಅಂದ್ರು ಅದಿದೆ, ಕೃಷ್ಣನ ರೂಪದಲ್ಲಂತೂ ಪ್ರತ್ಯಕ್ಷವಾಗಿ ಕಾಣಿಸಿಕೊಳ್ಳುತ್ತೆ. ಹಯಗ್ರೀವನಾಗಿ ವಿದ್ಯಾದಾಯಕನಾಗಿ ಕಾಣಿಸಿಕೊಳ್ಳುತ್ತಾನೆ ಅವನು. ಗಣಪತಿ ಅಂತ ಬಂದ್ರೆ ಅವನೂ ಕೂಡ ವಿಘ್ನ ನಿವಾರಕನಾದಂತ ವಿದ್ಯಾದಾಯಕನಾಗಿ ಕಾಣಿಸಿಕೊಳ್ತಾನೆ. ಹೀಗೆ ಎಲ್ಲ ದೇವತೆಗಳಿಗೂ ಒಂದು ವಿದ್ಯಾ ಸ್ವರೂಪ ಇದೆ. ಹಾಗಂದ್ರೆ ಏನು ವಿದ್ಯಾ ಸ್ವರೂಪ ಅಂತ ಅಂದ್ರೆ, ನಮಗೆ ಅರಿವು ಮೂಡಿಸುವ ಕೆಲಸವನ್ನು ಅವರು ಮಾಡ್ತಾರೆ ಅಂತ ಅಂದ್ರೆ, ಎಲ್ಲ ದೇವತೆಗಳು ಶಿಕ್ಷಕರಾಗುತ್ತಾರೆ. ಶಿಕ್ಷಕರಾಗಲೇಬೇಕಾಗತ್ತೆ. ಯಾರು ರಕ್ಷಕರು, ಯಾರು ಪಾಲಕರು, ಯಾರು ಪೋಷಕರು, ಯಾರು ಸೃಷ್ಟಿಕರ್ತರೋ, ಯಾರು ನಮಗೆ ಹಿತೈಷಿಗಳೋ, ಅವರು ನಮಗೆ ಶಿಕ್ಷಕರಾಗಬೇಕಾಗತ್ತೆ. ಶಾಲೆಯಲ್ಲಿ ಮಾತ್ರ ಶಿಕ್ಷಕರಲ್ಲ, ನಮ್ಮ ಹಿತ ಬಯಸುವ ಎಲ್ಲರೂ ಶಿಕ್ಷಕರಾಗಬೇಕಾಗತ್ತೆ, ನಮಗೆ ಬೋಧಿಸಬೇಕಾಗತ್ತೆ. ಅದಲ್ಲ ಇದು ಅಂತ ಹೇಳಬೇಕಾಗತ್ತೆ. ಹಾಗೆ ಹೇಳೋದಕ್ಕೆ ಶಿವ ಆರಿಸಿಕೊಂಡ ರೂಪ ಯಾವುದು ಅಂದ್ರೆ ದಕ್ಷಿಣಾಮೂರ್ತಿ ಅನ್ನುವಂಥದ್ದು. ಆ ದಕ್ಷಿಣಾಮೂರ್ತಿ ಶಂಕರನಾಗಿ ಕಾಣಿಸಿಕೊಂಡಿದ್ದೆಲ್ಲಿ ಅಂತ ಅಂದ್ರೆ, ಭರತ ವರ್ಷದ, ಭರತ ಖಂಡದ ದಕ್ಷಿಣದ ತುದಿಯ ಕಾಲಟಿ ಅನ್ನುವ ಊರಿನಲ್ಲಿ ಪೂರ್ಣ ಅನ್ನುವ ನದಿ ಹರಿತಾ ಇತ್ತು ಪಕ್ಕದಲ್ಲಿ. ಆ ನದಿಯ ಹೆಸರು ಕೂಡ ಅದ್ಭುತವಾಗಿದೆ, ಪೂರ್ಣ ಅಂತ. ಶಂಕರ ಭಗವತ್ಪಾದರು ಮುಂದೆ ಬೋಧಿಸಿದ್ದು ಅದನ್ನೇ, ಪೂರ್ಣತೆಯನ್ನ. ಯಾವುದು ಪೂರ್ಣ ಅಂತ ಹೇಳಿದ್ರು, ಅಪೂರ್ಣವಾದದ್ದನ್ನೆಲ್ಲ ಇಟ್ಟುಕೊಂಡು ಬದುಕ್ತಾ ಇದ್ದ ಜನಗಳಿಗೆ, ಅಂಶಗಳನ್ನ ಇಟ್ಟುಕೊಂಡು ಬದುಕ್ತಾ ಇದ್ದ ಜನಗಳಿಗೆ, ಇದು ಅಂಶಗಳು ಮಾತ್ರ, ಇದು ಬಿಂದು ಮಾತ್ರ, ಪೂರ್ಣ ಬೇರೆ ಇದೆ, ಸಿಂಧು ಬೇರೆ ಇದೆ ಅಂತ ಹೇಳಿದ್ರು. ಸಣ್ಣ ಸಣ್ಣ ಸುಖದ ಲೇಷ ಲವ ಸುಖವನ್ನ ಅನುಭವಿಸ್ತಾ ಇದ್ದೀರಿ ನೋಡಿ, ಒಂದು ದೊಡ್ಡ ಸುಖ ಇದೆ, ಒಂದು ಮಹದಾನಂದ ಇದೆ ಅಂತ ಹೇಳಿದ್ರು. ಅದೇ ಅರ್ಥದ ನದಿಯೊಂದು ಅವರ ಮನೆಯ ಪಕ್ಕದಲ್ಲಿ ಹರಿತಾ ಇತ್ತು, ಪೂರ್ಣ ಅಂತ ಹೆಸರು. ಅಲ್ಲಿ ಅವರು ಹುಟ್ಟಿಕೊಳ್ತಾರೆ. ಹುಟ್ಟಿಕೊಳ್ಳುವಾಗ ಕೂಡ ಶಿವನ ಪ್ರಸಕ್ತಿ ಬರುತ್ತೆ. ಶಿವಗುರು, ಸತಿ ಅಥವಾ ಸತಿ, ಆರ್ಯಾಂಬೆ, ಆರ್ಯ ಅಂತೆಲ್ಲ ಅವರ ತಾಯಿಗೆ ಹೆಸರಿದೆ. ಶಿವಗುರು ಅಂತ ಅವರ ತಂದೆಯ ಹೆಸರು. ಅವರಿಗೆ ಮಕ್ಕಳಿರಲಿಲ್ಲ, ಬಹಳ ದೊಡ್ಡ ವಿದ್ಯಾವಂತರು, ವಿದ್ಯಾಧಿರಾಜ ಅಂತ ಅವರ ಮಗ. ಅವರಿಗೆ ಸನ್ಯಾಸಿ ಆಗ್ಬೇಕು ಅಂತ ಇತ್ತು ಶಿವಗುರುವಿಗೆ, ಆದ್ರೆ ಅವರಿಗೆ ಗೃಹಸ್ಥರನ್ನಾಗಿ ಮಾಡಲಾಯಿತು. ಆದ್ರೆ ಮಕ್ಕಳಾಗಲಿಲ್ಲ. ಬಹಳ ದೊಡ್ಡ ವಿದ್ವಾಂಸರು, ಬಹಳ ಪ್ರಸಿದ್ಧರು, ಲೋಕೋಪಕಾರಿಗಳು. ಸಂತಾನ ಪಡಿಬೇಕು ಅಂತ ವೃಷಾಚಲದಲ್ಲಿ ಹೋಗಿ ತಪಸ್ಸು ಮಾಡ್ತಾರೆ. ಶಿವನ ಕುರಿತು ತಪಸ್ಸು ಮಾಡ್ತಾರೆ ದಂಪತಿಗಳು. ಶಿವ ಮೆಚ್ಚಿ ಬರುತ್ತಾನೆ, ಪ್ರತ್ಯಕ್ಷವಾಗಿ ಅಲ್ಲ, ಸ್ವಪ್ನದಲ್ಲಿ, ಕನಸಿನಲ್ಲಿ ಕಾಣಿಸಿಕೊಂಡು ಸಂತಾನ ಆಗತ್ತೆ ಅನ್ನೋದನ್ನ ಸೂಚಿಸ್ತಾನೆ, ಹೇಳೋದಲ್ಲ, ಸೂಚಿಸ್ತಾನೆ. ಧ್ವನಿಪೂರ್ಣವಾಗಿ ತಾನೇ ಹುಟ್ಟಿ ಬರ್ತೀನಿ ಅನ್ನೋದನ್ನ ಕೂಡ ತೋರಿಸಿಕೊಡ್ತಾನೆ. ಹಾಗೆ ಶಿವ ನಾನೇ ನಿಮ್ಮ ಮಗುವಾಗಿ ಬರ್ತೀನಿ ಅಂತ ಹೇಳಿ ಹುಟ್ಟಿ ಬಂದಾಗ ಶಂಕರರ ಅವತಾರ ಆಯ್ತು. ಅತ್ಯಂತ ಸಣ್ಣ ವಯಸ್ಸಿಗೆ ಬಹಳ ದೊಡ್ಡ ಮೇಧೆ ಇತ್ತು ಅನ್ನೋದನ್ನ ಶಂಕರರ ಚರಿತ್ರೆಗಳು ಹೇಳುತ್ತವೆ. ಬಹಳ ದೊಡ್ಡ ಮೇಧೆ ಇತ್ತು, ಎಲ್ಲ ಗ್ರಂಥಗಳನ್ನ ಓದಿದ್ರು, ಎಲ್ಲ ವಿದ್ಯೆಗಳನ್ನ ಓದಿದ್ರು, ಶಾಸ್ತ್ರಗಳನ್ನೆಲ್ಲ ಕರತಲಾಮಲಕಗೊಳಿಸಿಕೊಂಡಿದ್ರು, ವೇದಗಳನ್ನೆಲ್ಲ ಅಧ್ಯಯನ ಮಾಡಿ ಮುಗಿದಿತ್ತು.
ಆದ್ರೆ ಅಷ್ಟೇ ಅಲ್ಲ, ಅವರದ್ದು ಆಶುಕವಿತ್ವ ಇತ್ತು. ಯಾವ ಗ್ರಂಥಗಳನ್ನು ಬೇಕಿದ್ರೆ ಅತ್ಯಂತ ಸುಲಭವಾಗಿ ಬಹಳ ಬೇಗ ಅರ್ಥ ಮಾಡಿಕೊಳ್ತಾ ಇದ್ರು. ಹೀಗೆಲ್ಲ ಹಲವು ಅಂಶಗಳನ್ನ ಹೇಳ್ತಾರೆ. ಅಲ್ಲಿಯ ರಾಜ ಕೂಡ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಅವರನ್ನ ಮೆಚ್ಚಿದ್ದ. ಹಾಗಂತ ಇಷ್ಟು ದೊಡ್ಡ ಮಹಾತ್ಮರು ಆದ್ರೆ ಬಹಳ ಎಳೆಯ ವಯಸ್ಸಿನಲ್ಲಿ ತಂದೆಯನ್ನ ಕಳೆದುಕೊಳ್ತಾರೆ. ತಾಯಿಯ ಆರೈಕೆಯಲ್ಲಿ ಬೆಳೀತಾರೆ. ಬೆಳೆದು ಸಣ್ಣ ವಯಸ್ಸಿನಲ್ಲಿ ವಿದ್ಯಾವಂತರಾಗುತ್ತಾರೆ. ಆದ್ರೆ ಅವರ ಗುರಿ ಇದ್ದಿದ್ದು ಬೇರೆ ಕಡೆಗೆ, ಅವರ ಧ್ಯೇಯ ಇದ್ದಿದ್ದು ಬೇರೆ ಕಡೆಗೆ. ಹುಟ್ಟಿ ನಮ್ಮ ನಿಮ್ಮಂತೆ ಬದುಕನ್ನ ಕಟ್ಟಿಕೊಂಡು, ಸಂಸಾರ ಕಟ್ಟಿಕೊಂಡು, ಕೀರ್ತಿಯೋ ಹಣವೋ ಅಧಿಕಾರವೋ ಇನ್ನೊಂದನ್ನೋ ಬೆಳೆಸಿಕೊಳ್ತಾ ಹೋಗುವುದು ಬದುಕಿನ ಉದ್ದೇಶ ಅವರಿಗೆ ಆಗಿರ್ಲಿಲ್ಲ. ಇವೆಲ್ಲ ಬದುಕಿನ ಉದ್ದೇಶ ಅಲ್ಲವೇ ಅಲ್ಲ ಅಂತಲ್ಲ, ಅವರ ಬದುಕಿನ ಉದ್ದೇಶ ಅದಾಗಿರ್ಲಿಲ್ವಲ್ಲ. ಆ ಉದ್ದೇಶಕ್ಕೆ ಅವರು ಮುಂದುವರಿಬೇಕಾಗಿತ್ತು. ಆ ಉದ್ದೇಶಕ್ಕೆ ಅವರು ಮುಂದುವರಿಬೇಕು ಅಂತ ಅಂದ್ರೆ ಅವರು ಕಾಲಟಿಯಿಂದ ಎದ್ದು ಹೊರಡಬೇಕಾಗಿತ್ತು. ಇದ್ದಲ್ಲೇ ಇದ್ದರೆ ಸಾಧಿಸೋದಕ್ಕಾಗೋದಿಲ್ಲ, ಎದ್ದು ಹೊರಡಬೇಕಾಗಿತ್ತು. ಹಾಗಾಗಿ ಎದ್ದು ಹೊರಡಬೇಕು. ಹೊರಡುವಾಗ ಹೇಗೆ ಹೊರಡಬೇಕು ಅಂತ ಅಂದ್ರೆ ಅಂಟನ್ನ ಕಳಚಿಕೊಂಡು ಹೊರಡಬೇಕು. ಕಾಲಟಿಯ ಅಂಟು ಇರಬಾರದು. ಎಲ್ಲವನ್ನ ಕಳಚಿಕೊಂಡು ಹೊರಡಬೇಕು. ಅವಧೂತರಂತೆ ಹೊರಡಬೇಕು, ಸನ್ಯಾಸಿಯಾಗಿ ಹೊರಡಬೇಕು. ಆದ್ರೆ ತಾಯಿಯನ್ನ ಒಪ್ಪಿಸೋದಕ್ಕಾಗೋದಿಲ್ಲ ಅಂತ ಅಂದಾಗ ಪೂರ್ಣಾ ನದಿಯ ಆ ಘಟನೆ ನಡೆಯುತ್ತೆ. ನದಿಗೆ ಇಳಿತಾರೆ ಸ್ನಾನಕ್ಕೆ ಅಂತ. ಒಂದು ಮೊಸಳೆ ಹಿಡಿಯಿತು ಅವರನ್ನ. ಮೊಸಳೆ ಹಿಡಿಯಿತು. ತಾಯಿ ದಡದಲ್ಲಿದ್ರು. ತಾಯಿಗೆ ಕೂಗಿ ಹೇಳ್ತಾರೆ ಶಂಕರ ಭಗವತ್ಪಾದರು, ಮೊಸಳೆ ಹಿಡಿದಿದೆ, ಸಾವಿನ ಹೊತ್ತು, ಸನ್ಯಾಸ ಸ್ವೀಕರಿಸಿದ್ರೆ ಬಿಡ್ತೀನಿ ಅಂತ ಹೇಳ್ತಾ ಇದೆ ಅದು ಮೊಸಳೆ ಅಂತ ಅವರ ಕಥೆಗಳು ಹೇಳ್ತವೆ. ತಾಯಿಗೆ ಅನಿವಾರ್ಯ. ಸನ್ಯಾಸಕ್ಕೆ ಒಪ್ಪಿದ್ರೆ ಮಗ ಬದುಕಿಕೊಳ್ತಾನೆ, ಒಪ್ಪದೇ ಇದ್ರೆ ಮಗನೇ ಇರೋದಿಲ್ಲ ಅಂತಂದಾಗ ಸನ್ಯಾಸಿಯಾಗಿ ಆದರೂ ಮಗ ಬಾಳಬೇಕು ಅಂತ ಬಯಸುವ ತಾಯಿ ತಥಾಸ್ತು ಅಂತ ಹೇಳ್ತಾಳೆ. ಆಗ ಮೊಸಳೆ ಬಿಟ್ಟಿತು. ಕಳಚಿಕೊಂಡಿದ್ದು ಯಾವ ಮೊಸಳೆಯನ್ನೋ ಶಂಕರರು. ಭವದ ಸಂಸಾರದ ಮೊಸಳೆ ಕಾಲನ್ನ ಹಿಡಿದು ಎಳಿತಾ ಇದೆಯಲ್ಲ ಕೆಳಕ್ಕೆ, ಅದರಿಂದ ತಪ್ಪಿಸಿಕೊಳ್ಬೇಕಿತ್ತು, ಔನ್ನತ್ಯಕ್ಕೆ ಏರಬೇಕು ಅಂತ ಅಂದಾಗ. ಆದ್ರೆ ಸಂಸಾರ ಅನ್ನುವ ಮೊಸಳೆ ಕಚ್ಚಿ ಹಿಡಿದು ಎಳಿತಾ ಇರುತ್ತೆ, ತಪ್ಪಿಸಿಕೊಳ್ಳೋದಕ್ಕಾಗೋದಿಲ್ಲ. ಧ್ವನಿಪೂರ್ಣವಾಗಿ ಈ ಘಟನೆ ಅದನ್ನ ಹೇಳುತ್ತೆ. ಆತರ ಸನ್ಯಾಸ ತೆಗೆದುಕೊಳ್ತಾರೆ ಶಂಕರರು. ಅದಾದ ಮೇಲೆ ತಾಯಿಯ ಬದುಕಿಗೆ ವ್ಯವಸ್ಥೆ ಮಾಡಿ ಅಲ್ಲಿಂದ ಹೊರಡ್ತಾರೆ. ಬಂಧುಗಳಿಗೆ ಅವಳನ್ನ ನೋಡಿಕೊಳ್ಳುವ ವ್ಯವಸ್ಥೆ ಮಾಡಿ ಅಲ್ಲಿಂದ ಹೊರಡ್ತಾರೆ. ಪೂರ್ಣಾ ನದಿಯಿಂದ ಹೊರಟವರು ನರ್ಮದಾ ತೀರಕ್ಕೆ ಬಂದು ಸೇರ್ತಾರೆ. ಅಲ್ಲಿಗೆ ಬಂದಿದ್ದು ಮುಂದಿನ ಕಾರ್ಯಕ್ಕಾಗಿ. ದಕ್ಷಿಣದಲ್ಲಿ ಹುಟ್ಟಿದ್ರು, ಮಧ್ಯ ಭಾರತಕ್ಕೆ, ಸಾಧಾರಣ ಮಧ್ಯ ಭಾರತದ ಹೊಸ್ತಿಲಿಗೆ ಬಂದ್ರು, ನರ್ಮದೆಯ ತೀರಕ್ಕೆ. ಅಲ್ಲಿ ಬಂದವರು ಗೋವಿಂದ ಭಗವತ್ಪಾದರನ್ನ ಆಶ್ರಯಿಸ್ತಾರೆ. ಅವರು ಅವರ ಗುರುಗಳಾದರು. ಗೋವಿಂದ ಭಗವತ್ಪಾದರಲ್ಲಿ ಸನ್ಯಾಸ ಸ್ವೀಕಾರ ಮಾಡ್ತಾರೆ. ಅಲ್ಲಿ ಸ್ವೀಕರಿಸಿದ ಆತುರ ಸನ್ಯಾಸ ಈಗ ಕ್ರಮ ಸನ್ಯಾಸವನ್ನ ಸ್ವೀಕಾರ ಮಾಡ್ತಾರೆ. ಅಲ್ಲಿಂದ ಸನ್ಯಾಸಿ ಆಗ್ತಾರೆ. ನರ್ಮದೆಯಲ್ಲಿ ಅವರ ಬಹಳ ಮಹಿಮೆಗಳನ್ನ ವರ್ಣಿಸಲಾಗತ್ತೆ. ನರ್ಮದೆಗೆ ಪ್ರವಾಹ ಉಕ್ಕಿ ಬಂದು ಇಡೀ ಗುರುಕುಲಗಳು ಅಲ್ಲಿರುವ ಎಲ್ಲರೂ ಮುಳುಗಿ ಹೋಗ್ತಾ ಇದ್ದಾಗ ಆಚಾರ್ಯರು ತಡೆ ಹಿಡಿದು ರಕ್ಷಿಸಿದರು ಅನ್ನುವ ಮಾತು. ಗೋವಿಂದ ಭಗವತ್ಪಾದರು ಗುಹೆಯೊಳಗೆ ತಪಸ್ಸು ಮಾಡ್ತಾ ಇದ್ರು. ಅವರು ಹೊರಗೆ ಬರಲಿಲ್ಲ. ಆದ್ರೆ ಇಡೀ ಆಶ್ರಮ ಮುಳುಗಿ ಹೋಗ್ತಿತ್ತು ಅಂತಂದಾಗ ಶಂಕರ ರಕ್ಷಿಸಿದರು. ನರ್ಮದೆಯ ಪ್ರವಾಹದಿಂದ ರಕ್ಷಿಸಿದರು. ಕಥೆ ಸರಿ ಒಂದು ಕಡೆ, ಆದ್ರೆ ಅದರ ಧ್ವನಿ ಅದು ಇನ್ನೇನನ್ನೋ ಹೇಳ್ತಾ ಇದೆ. ಮತ್ತೆ ಸಂಸಾರದ ಪ್ರವಾಹ ಮುಳುಗಿಸ್ತಾ ಇದೆ. ನಾವು ಮುಳುಗದಂತೆ ಇರಬೇಕಲ್ಲ, ಮುಳುಗಿ ಹೋಗಬಾರದಲ್ಲ, ಕೊಚ್ಚಿಕೊಂಡು ಹೋಗಬಾರದಲ್ಲ, ತೇಲಿ ಹೋಗಬಾರದಲ್ಲ. ಅದನ್ನ ಹೇಳ್ತಾ ಇದ್ದಾರೆ ಶಂಕರ ಭಗವತ್ಪಾದರು. ಮುಂದೆ ಏನು ಮಾಡ್ತಾರೆ ಅಂತ ಅಂದ್ರೆ, ಕೊಚ್ಚಿ ಹೋಗದಂತೆ, ಕಳೆದು ಹೋಗದಂತೆ, ತೇಲಿ ಹೋಗದಂತೆ ನಮ್ಮನ್ನ ಉಳಿಸುವ ಕಾರ್ಯವನ್ನ ಶಂಕರರು ಮಾಡ್ತಾ ಇದ್ದಾರೆ ಅನ್ನೋದನ್ನ ಆ ಘಟನೆ ಹೇಳುತ್ತೆ. ಶಂಕರಲ್ಲಿಂದ ಕಾಶಿಗೆ ಹೋಗುತ್ತಾರೆ. ಅಲ್ಲಿ ಹಲವು ಘಟನೆಗಳು ನಡೀತವೆ. ಅಲ್ಲಿ ಅವರು ಭಾಷ್ಯ ಬರೀತಾರೆ. ಭಗವದ್ಗೀತೆಗೆ, ಉಪನಿಷತ್ತುಗಳಿಗೆ ಮತ್ತು ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೀತಾರೆ. ಕಾಶಿಯಲ್ಲಿ ಬರೆದ್ರು ಅಂತ ಒಂದು ಕಥೆ, ಬದರಿಯಲ್ಲಿ ಬರೆದ್ರು ಅಂತ ಒಂದು ಕಥೆ, ಈಗ ಬೇರೆ ಬೇರೆ ಕಥೆಗಳಿವೆ. ಶಂಕರರ ಚರಿತ್ರೆಗೆ ಇದಮಿತ್ತಂ ಅಂತ ನಿರ್ಣಯಿಸುವುದು ಕಷ್ಟ ಇದೆ. ಹಲವು ಕಥೆಗಳಿವೆ ಶಂಕರರ ಕುರಿತು,
ಹಲವು ಶಂಕರರ ಚರಿತ್ರೆಗಳಿವೆ, ಒಂದೊಂದನ್ನ ಹೇಳ್ತವೆ. ಆದ್ರೆ ಭಾಷ್ಯವನ್ನಂತೂ ಬರೆದಿದ್ದು ಹೌದು. ಭಾಷ್ಯ ಬರೆದ್ರು. ಭಾಷ್ಯ ಅಂದ್ರೆ ಏನು? ಭಾಷ್ಯ ಅಂದ್ರೆ ವ್ಯಾಖ್ಯಾನ ಅಂತ ಸರಳವಾಗಿ ಹೇಳ್ಬೋದು. ಆದ್ರೆ ವ್ಯಾಖ್ಯಾನ ಮಾತ್ರ ಅಲ್ಲ, ಅದಕ್ಕಿಂತ ಆಳವಾದದ್ದು. ಅವುಗಳು ಏನ್ ಹೇಳ್ತವೆ ಈ ಗ್ರಂಥಗಳು ಅಂತ ಹೇಳೋದನ್ನ ಅವರು ಬರೆದ್ರು. ಯಾವುದನ್ನ ಅಂದ್ರೆ ಅವರು ಮೂರನ್ನ ಆಯ್ಕೆ ಮಾಡಿಕೊಂಡ್ರು. ಯಾವುದನ್ನ? ಗೀತೆಯನ್ನ, ಉಪನಿಷತ್ತುಗಳನ್ನ ಮತ್ತು ಬ್ರಹ್ಮಸೂತ್ರವನ್ನು. ಈ ಮೂರಕ್ಕೆ ಭಾಷ್ಯ ಬರೆದ್ರು. ಅಲ್ಲಿಯವರೆಗೆ ಈ ಭಗವದ್ಗೀತೆಗೆ ಒಂದು ಮಹತ್ವವೇ ಬಂದಂತೆ ಕಾಣಿಸೋದಿಲ್ಲ. ಇತಿಹಾಸವನ್ನ ಗಮನಿಸಿದಾಗ ಶಂಕರರು ಭಗವದ್ಗೀತೆಗೆ ಭಾಷ್ಯ ಬರೆಯುವವರೆಗೆ ಭಗವದ್ಗೀತೆ ಮಹಾಭಾರತದ ಒಂದು ಭಾಗ ಆಗಿತ್ತಷ್ಟೇ. ಮಹಾಭಾರತದಲ್ಲಿ ಅಂತ ಅಧ್ಯಾತ್ಮವನ್ನ ಹೇಳುವ ಬೇಕಷ್ಟು ಅಂಶಗಳಿವೆ. ಸನತ್ ಸುಜಾತೀಯ ಇದೆ, ಅನುಗೀತೆ ಇದೆ, ಶಾಂತಿ ಪರ್ವದಲ್ಲಂತೂ ಭೀಷ್ಮ ಸಾಕಷ್ಟು ಮಾತಾಡ್ತಾನೆ. ಮೋಕ್ಷ ಧರ್ಮ ಪರ್ವ ಅಂತ ಬರುತ್ತೆ ಶಾಂತಿ ಪರ್ವದಲ್ಲಿ. ಅಲ್ಲಿ ಬೇಕಾದಷ್ಟು ಅಧ್ಯಾತ್ಮದ ಮಾತುಕತೆಗಳಿವೆ, ಮೊದಲು ಬೇಕಷ್ಟು ಇವೆ. ಆದ್ರೆ ಅದರ ನಡುವೆಯೇ ಭಗವದ್ಗೀತೆ ಒಂದು ಸೇರಿಕೊಂಡು ಉಳಿದು ಹೋಗಿತ್ತು. ಆದ್ರೆ ಅದನ್ನ ಪ್ರತ್ಯೇಕಿಸಿ ಒಂದು ಭಗವದ್ಗೀತೆ ಸಾಕು ಎಲ್ಲವನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಅಂತ ಇವತ್ತೇನು ಹೇಳ್ತಾ ಇದ್ದೀವಿ, ಆ ಗೀತೆಯ ಮಹತ್ವವನ್ನ ಮೊಟ್ಟ ಮೊದಲು ತೆರೆದಿಟ್ಟಿದ್ಯಾರು ಅಂದ್ರೆ ಶಂಕರ ಭಗವತ್ಪಾದರು ಭಾಷ್ಯ ಬರೆಯುವ ಮೂಲಕ ಅಂತ. ಉಪನಿಷತ್ತುಗಳಿಗೆ ಭಾಷ್ಯ ಬರೆದ್ರು, ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೆದ್ರು, ಗೀತೆಗೆ ಭಾಷ್ಯ ಬರೆದ್ರು. ಇದನ್ನ ಪ್ರಸ್ಥಾನತ್ರಯ ಅಂತ ಕರೀತಾರೆ. ಪ್ರಸ್ಥಾನ ಅಂದ್ರೆ ಪಯಣ ಅಂತ ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದು. ವಿಸ್ತಾರವಾದ ಅರ್ಥ ಇದೆ, ಗಂಭೀರವಾದ ಆಳವಾದ ಅರ್ಥ ಇದೆ. ಸರಳ ಅರ್ಥ ಏನು ಅಂದ್ರೆ ಪ್ರಸ್ಥಾನ ಅಂದ್ರೆ ಗಮನ, ತೆರಳೋದು ಅಂತ ಅರ್ಥ, ಸಾಗುವಿಕೆ ಅಂತ ಅರ್ಥ. ಈ ಸಾಗುವಿಕೆ ಅಂತ ಇದೆಯಲ್ಲ ಅದು ಮೂರು ಅಂತ. ಹಾಗಂದ್ರೆ ಏನು? ಒಂದು ಕೃತಿ ಸಾಗುವಿಕೆ ಅಂತ ಆಗೋದು ಹೇಗೆ ಅಂತ ಅಂದ್ರೆ ನಾವು ಸಾಗಬೇಕಿದೆ, ನಿಂತಲ್ಲಿ ನಿಲ್ಲುವಂತಿಲ್ಲ. ನಾವು ನಿಂತಲ್ಲಿ ನಿಲ್ಲುವಂತಿಲ್ಲ, ಹೊರಡಬೇಕು ಅಂತ, ಹೋಗ್ತಾ ಇರಬೇಕು ಅಂತ. ಎಲ್ಲಿಗೆ ಅಂತ ಅಂದ್ರೆ ಮೂಲಕ್ಕೆ ಹೋಗಿ ತಲುಪಬೇಕಿದೆ ನಾವು. ನಮ್ಮ ಮೂಲ ಯಾವುದು? ಅಲ್ಲಿಯವರೆಗೆ ಹೋಗಬೇಕು ಅಂತ ಅಂದಾಗ ಅದಕ್ಕೆ ದಾರಿ ಬೇಕು, ಅದಕ್ಕೆ ವಾಹನ ಬೇಕು, ಅದಕ್ಕೆ ಸಾಧನ ಬೇಕು, ಅದಕ್ಕೆ ಮಾರ್ಗದರ್ಶನ ಬೇಕು, ಅದಕ್ಕೆ ಮಾರ್ಗದರ್ಶಕ ಬೇಕು. ಇದೆಲ್ಲವೂ ಯಾವುದು ಅಂದ್ರೆ ಈ ಪ್ರಸ್ಥಾನ ತ್ರಯಗಳು ಅಂತ ಮೂರಿದೆ ಇಲ್ಲಿ ಅಂತ. ಇಲ್ಲಿಯೂ ಕೂಡ ಪ್ರಸ್ಥಾನ ತ್ರಯಕ್ಕೆ ಭಾಷ್ಯ ಬರಿತಾ ನೀನು ನಿಂತಲ್ಲಿ ನಿಂತಿದ್ದಿ, ನಿಲ್ಲಬಾರದು, ನೀನು ಸಾಗಬೇಕು ಅನ್ನೋದನ್ನ ಶಂಕರ ಭಗವತ್ಪಾದರು ತೋರಿಸಿಕೊಡ್ತಾರೆ. ಶಂಕರ ಭಗವತ್ಪಾದರ ಚರಿತ್ರೆಯ ಪ್ರತಿ ಘಟನೆಗೂ ಒಂದು ಅಧ್ಯಾತ್ಮದ ಅರ್ಥ ಇದೆ. ಅಧ್ಯಾತ್ಮದ ಅರ್ಥ ಇಲ್ಲದ ಒಂದೇ ಒಂದು ಮಾತನ್ನು, ಒಂದೇ ಒಂದು ಕಾರ್ಯವನ್ನು ಅವರು ಮಾಡಿಲ್ಲ. ಭಾಷ್ಯ ಬರೀತಾರೆ, ವ್ಯಾಸರೇ ಬಂದರು ಪರೀಕ್ಷೆಗೆ ಎನ್ನುವ ಮಾತು ಬರುತ್ತೆ. ಯಾಕೆಂದ್ರೆ ಈ ಮೂರಕ್ಕೂ ವ್ಯಾಸರ ಸಂಬಂಧ ಇದೆ. ಬ್ರಹ್ಮಸೂತ್ರವನ್ನ ವ್ಯಾಸರೇ ಬರೆದಿದ್ದು, ಉಪನಿಷತ್ತುಗಳನ್ನ ಸಂಕಲನ ಮಾಡಿದ್ದು ಅವರು. ಹಾಗಾಗಿ ಅವರಿಗೆ ವೇದವ್ಯಾಸ ಅಂತ ಹೆಸರು. ವೇದಗಳನ್ನ ಸಂಕಲನ ಮಾಡಿದ್ರು. ಇನ್ನು ಭಗವದ್ಗೀತೆಯನ್ನ ಮಹಾಭಾರತ ಬರೆದವರೇ ಅವರಾದಾಗ ಭಗವದ್ಗೀತೆಯ ರಚನೆ ಕೂಡ, ರಚನೆ ಅಂದ್ರೆ ಹೇಳಿದ್ದು ಕೃಷ್ಣನಾದ್ರು, ಅದಕ್ಕೆ ಕೃತಿಯ ರೂಪ ಕೊಟ್ಟವರು ವ್ಯಾಸರು. ಹಾಗಾಗಿ ಈ ಪ್ರಸ್ಥಾನತ್ರಯಗಳ ಮೂರರಲ್ಲೂ ಶಂಕರ ವ್ಯಾಸರು ಇದ್ದೇ ಇದ್ದಾರೆ. ಅವರೇ ಬಂದ್ರು ಅಂತ ಅದನ್ನ ಪರೀಕ್ಷಿಸೋದಕ್ಕೆ ಅಂತ. ಪರೀಕ್ಷಿಸಿ ಮೆಚ್ಚಿದರು ಅನ್ನುವ ಮಾತು ಬರುತ್ತೆ. ಶಂಕರ ಭಗವತ್ಪಾದರು ಇದಾದ ನಂತರ ಅಂದ್ರೆ ಭಾಷ್ಯಗಳನ್ನ ಬರೆದ ನಂತರ ಆ ತತ್ವಗಳನ್ನ ಹೇಳೋದಕ್ಕೆ ಹೊರಟರು, ಪಸರಿಸೋದಕ್ಕೆ ಅಂತ ಹೊರಟರು. 3 ಬಾರಿ ಭಾರತವನ್ನ ಅವರು ಪ್ರದಕ್ಷಿಣೆ ಮಾಡ್ತಾರೆ, ಸಂಚರಿಸ್ತಾರೆ. 3 ಬಾರಿ ಇಡೀ ಭಾರತವನ್ನ. ಅವತ್ತು ಆ ಕಾಲಘಟ್ಟದಲ್ಲಿ ಬರಿಯ ಕಾಲ್ನಡಿಗೆ, ಅದು ಯಾವ ವಯಸ್ಸಿನಲ್ಲಿ? ಅತ್ಯಂತ ಸಣ್ಣ ವಯಸ್ಸು, ಯೌವನ ಅಲ್ಲ, ಅದಕ್ಕಿಂತ ಮೊದಲ ಹದಿಹರೆಯದಲ್ಲಿ ಆರಂಭ ಆಗತ್ತೆ ಅವರದ್ದು. ಆ ವಯಸ್ಸಿನಲ್ಲಿಯೇ ಸುತ್ತುತ್ತಾರೆ ಇಡೀ ಭಾರತವನ್ನ. ಒಬ್ಬ ಯುವ ಸನ್ಯಾಸಿ, ತರುಣ ಸನ್ಯಾಸಿ, ಅದಕ್ಕಿಂತ ಹೇಳಿಬೇಕು ಅಂದ್ರೆ ಹದಿಹರೆಯದ ಸನ್ಯಾಸಿ, ತೇಜಪುಂಜನಾದ ಒಬ್ಬ ಯುವ ಸನ್ಯಾಸಿ ದೊಡ್ಡ ದೊಡ್ಡ ವಿದ್ವಾಂಸರ ಮುಂದೆ ಹೋಗಿ ನಿಲ್ತಾರೆ. ಬಹಳ ದೊಡ್ಡ ವಿದ್ವಾಂಸರು. ಆ ಕಾಲಘಟ್ಟದಲ್ಲಿ ಬಹಳ ಹೆಸರು ಮಾಡಿದ್ದ ಭಾರತದ ಎಲ್ಲ ವಿದ್ವಾಂಸರ ಎದುರು ಹೋಗಿ ನಿಲ್ತಾರೆ. ಅವರೊಡನೆ ತತ್ವ ಕಥೆಯನ್ನ ನಡೆಸ್ತಾರೆ. ಅಂದ್ರೆ ಯಾವುದು ಸತ್ಯ, ಯಾವುದು ತತ್ವ, ಯಾವುದು ತಥ್ಯ, ಯಾವುದು ಪಥ್ಯ ಅನ್ನೋದನ್ನ ಚರ್ಚಿಸ್ತಾರೆ. ಚರ್ಚಿಸಿ ಯಾವುದನ್ನೆಲ್ಲ ಅವರು ಪ್ರತಿಪಾದಿಸ್ತಾ ಇದ್ರೋ ಅದು ಸರಿಯಲ್ಲ, ಇವರು ಹೇಳ್ತಾ ಇರೋದೇ ನಿಜ, ಇದು ನಿಜವಾದ ಸಿದ್ಧಾಂತ, ಸನಾತನದ್ದು ಅಂತ ಅರ್ಥ ಮಾಡಿಸ್ತಾ ಹೋಗುತ್ತಾರೆ. ಒಂದು ಸಿದ್ಧಾಂತವನ್ನ ಪ್ರಚುರಪಡಿಸಬೇಕು ಅಂತ ಅಂದಾಗ
ಎಲ್ಲಿ ಬದಲಾಯಿಸಬೇಕು ಅನ್ನೋದನ್ನ ಶಂಕರ ಭಗವತ್ಪಾದರಲ್ಲಿ ತೋರಿಸ್ತಾರೆ. ಲಕ್ಷ ಕೋಟಿ ಜನರಿಗೆಲ್ಲ ಹೇಳಬೇಕಾದದ್ದು ಅಲ್ಲಲ್ಲಿ ಇರುವ ಪ್ರಭಾವಿಗಳು ಯಾರು ಇರ್ತಾರೋ ಅವರನ್ನ ಬದಲಿಸಬೇಕು. ಅವರನ್ನ ಬದಲಿಸಿದ್ರೆ ಜಗತ್ತು ಬದಲಾಗತ್ತೆ. ಹಾಗಾಗಿ ಅಂತ ವಿದ್ವಾಂಸರಗಳ ಜೊತೆ ಕುಳಿತು ಸುದೀರ್ಘವಾದ ಚರ್ಚೆಗಳನ್ನ ಮಾಡ್ತಾ ಅವರನ್ನ ಬದಲಿಸ್ತಾ ಹೋಗ್ತಾರೆ ಶಂಕರ ಭಗವತ್ಪಾದರು. ಹಾಗೆ ಹೋಗುತ್ತಲೇ ಶಂಕರ ಭಗವತ್ಪಾದರಿಗೆ ಅಸಂಖ್ಯ ಶಿಷ್ಯರಾಗುತ್ತಾ ಹೋಗ್ತಾರೆ. ಒಬ್ಬಿಬ್ಬರಲ್ಲ, ಅಸಂಖ್ಯ ಶಿಷ್ಯರು. 400 ಶಿಷ್ಯರಂತೂ ಬಹಳ ಪ್ರಸಿದ್ಧರಾದವರು. ಅವರದ್ದು ಕಥೆಗಳಿವೆ, ಅವರವರ ಆಯಾ ಶಿಷ್ಯರ ಕಥೆಗಳು ಬೇರೆ ಇವೆ. ಆ ಶಿಷ್ಯರು ಶಂಕರರಿಗೆ ಹೇಗೆ ಸಿಕ್ಕರು ಅನ್ನೋದಕ್ಕೆಲ್ಲ ಕಥೆಗಳಿವೆ. ಒಬ್ಬ ಅಬೋಧ ಮುಗ್ಧನನ್ನ, ಏನೂ ತಿಳಿಯದವನನ್ನು ಜ್ಞಾನಿ ಅಂತ ತೋರಿಸಿಕೊಟ್ಟವರು ಅವರು. ಇಂಥ ಎಷ್ಟೋ ಕಾರ್ಯಗಳನ್ನ ಅವರು ಮಾಡಿದ್ದನ್ನ ನೋಡ್ತೇವೆ. ಹೀಗೆ ಶಂಕರ ಭಗವತ್ಪಾದರು ಇಡೀ ಭಾರತವನ್ನ ಸುತ್ತುತ್ತಾರೆ. ಈ ಸುತ್ತುವಿಕೆ ಅಂತ ಅನ್ನೋದಿದೆಯಲ್ಲ, ಸತ್ಯವನ್ನ ಹೇಳ್ತಾ ಹೋಗೋದು ಅನ್ನೋದಿದೆಯಲ್ಲ, ಇದೇನು ಸುಲಭದ್ದಾಗಿರಲಿಲ್ಲ. ಶಂಕರರ ಮೇಲೆ ಅಪಾರವಾದ ಆಕ್ರಮಣಗಳು ಕೂಡ ನಡೆಯುತ್ತೆ, ಆಕ್ರಮಣಗಳ ಪ್ರಯತ್ನಗಳು ನಡೆಯುತ್ತೆ, ಆಕ್ರಮಣಗಳು ಕೂಡ ನಡೆಯುತ್ತೆ ಅಂತ ಯಾರೋ ಒಬ್ಬ ಅವರನ್ನ ಬಲಿ ಕೊಡೋದಕ್ಕೆ ಅಂತ ಹೊರಟ ಕಥೆಗಳು, ಅವರಿಗೆ ಒಂದು ರೋಗ ಬರುವಂತೆ ಮಾಡುವಂತಹ ಘಟನೆಗಳು, ಇದೆಲ್ಲ ನಡೆಯುತ್ತೆ. ಇವೆಲ್ಲ ಗೊತ್ತಿದ್ದರೂ ಕೂಡ ಅವುಗಳನ್ನೆಲ್ಲ ಅವರು ನಿವಾರಿಸಿಕೊಳ್ಳೋದಿಲ್ಲ. ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಏನೆಲ್ಲ ಬರುತ್ತೋ ಅದನ್ನ ಸ್ವೀಕರಿಸಿ ಅದೆಲ್ಲವನ್ನ ಇಟ್ಟುಕೊಂಡೇ ತನ್ನ ಕಾರ್ಯ ಮಾಡಬೇಕು ಅಂತ ತೋರಿಸ್ತಾರೆ. ಅವೆಲ್ಲದಕ್ಕೂ ಸಿದ್ಧರಾಗುತ್ತಾರೆ ಅವರು. ಗುಂಪು ಗುಂಪಾಗಿ ದಾಳಿ ಮಾಡುವಂತ ಪ್ರಯತ್ನಗಳು ನಡೀತವೆ, ಏನೆಲ್ಲ ನಡೀತವೆ. ಯಾವುದನ್ನ ಹೇಗೆ ಎದುರಿಸಬೇಕು ಹಾಗೆ ಎದುರಿಸ್ತಾರೆ. ಕೆಲವನ್ನ ರಾಜ ಮಹಾರಾಜರುಗಳ ಮೂಲಕ, ಕೆಲವನ್ನ ವಾದದ ಮೂಲಕ, ಕೆಲವನ್ನ ಅನುಭವಿಸುವ ಮೂಲಕ, ಕೆಲವನ್ನ ಕ್ಷಮಿಸುವ ಮೂಲಕ, ಕೆಲವನ್ನ ತಮ್ಮ ಯೋಗ ಶಕ್ತಿಯಿಂದ ಅದಕ್ಕೆ ಪ್ರತೀಕಾರವನ್ನ ಸಾಧಿಸುವ ಮೂಲಕ, ಹೀಗೆ ಯಾವುದನ್ನ ಹೇಗೆ ಎದುರಿಸಬೇಕೋ ಹಾಗೆ ಎದುರಿಸ್ತಾ ಸಾಗುತ್ತಾರೆ. ಸಾಗಿ ಮಾಡೋದೇನನ್ನ ಅಂದ್ರೆ ಸತ್ಯ ಯಾವುದು ಅಂತ ಹೇಳ್ತಾರೆ. ಯಾವುದು ಸತ್ಯ ಅಂತ ಅಂದ್ರೆ ಅದಕ್ಕೆ ಅದ್ವೈತ ಅಂತ ಹೆಸರು. ಏನದು ಅದ್ವೈತ ಅಂತ ಅಂದ್ರೆ ದ್ವೈತ ಅಲ್ಲದ್ದು ಅಂತ ಅರ್ಥ. ಎರಡಿಲ್ಲ ಅಂತ, ಒಂದೇ ಇರೋದು. ಇಲ್ಲಿ ಇರುವುದು ಒಂದೇ ಅಂತ, ಸೃಷ್ಟಿಯಲ್ಲಿ ಇರುವುದು ಒಂದೇ ಅಂತ ಶಂಕರರು ಬೋಧಿಸ್ತಾರೆ. ಒಂದೇ ಹೇಗೆ? ಇಲ್ಲಿ ಹಲವು ಇದೆಯಲ್ಲ ಅಂತ, ನಾವು ಹಲವರಿದ್ದೀವಿ, ಹಲವು ವಸ್ತುಗಳಿವೆ ಇಲ್ಲಿ. ನಾವು ಕುಳಿತ ಜಾಗದಲ್ಲಿ ಸುತ್ತ ನೋಡಿದ್ರೆ ನೂರಾರು ವಸ್ತುಗಳು ನಮ್ಮ ಕಣ್ಣಿಗೆ ಕಾಣಸಿಗುತ್ತವೆ. ಗೋಡೆಯೋ, ಬಾಗಿಲೋ, ಕಿಟಕಿಯೋ, ಗೋಡೆಯ ಮೇಲಿರುವ ಯಾವುದೋ ಚಿತ್ರವೋ, ಇನ್ನೇನೋ ಒಂದು, ಇಷ್ಟೆಲ್ಲ ಬೇರೆ 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 ವಸ್ತುಗಳಿವೆ. ಎಷ್ಟು ವ್ಯಕ್ತಿಗಳಿದ್ದಾರೆ. ಹೀಗೆಲ್ಲ ಇರುವಾಗ ಈ ಒಂದೇ ಇದೆ ಅಂದ್ರೆ ಏನು ಅಂತ ಅಂದ್ರೆ ತತ್ವ ಒಂದೇ. ಅದಕ್ಕೆ ಅದ್ವೈತವನ್ನ ತತ್ವ ಅಂತ ಹೇಳೋದು. ತತ್ವ ಒಂದೇ ಅಂತ. ತತ್ವ ಅಂದ್ರೆ ಏನು? ಅದರ ಮೂಲ ಒಂದೇ. ಅದರ ಒಳಗೆ 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 ಅಂತರಂಗಕ್ಕೆ ಇಳಿದಾಗ ಇದೆಯಲ್ಲ, ಅದು ಒಂದೇ ಅಂತ. ಅದು ಬೇರೆ ಬೇರೆ ಅಲ್ಲ, ಅದು ಒಂದೇ. ಅದರಿಂದ ಎಲ್ಲವೂ ಹೀಗೆಲ್ಲ ಕಾಣಿಸಿಕೊಳ್ತಾ ಇದೆ ಅನ್ನೋದನ್ನ ಬೋಧಿಸಿದ್ರು ಅವರು. ಇದು ತತ್ವ, ಅದು ಸತ್ಯ ಅನ್ನೋದು ಒಂದು ಕಡೆಯಾದ್ರೆ, ಇದೆಂಥ ಅದ್ಭುತವಾದ ಒಂದು ಸಿದ್ಧಾಂತ ಅಂದ್ರೆ, ಎಷ್ಟು ಅದ್ಭುತವಾದ ಒಂದು ವಿಚಾರಧಾರೆ ಅಂದ್ರೆ, ಸೃಷ್ಟಿಯಲ್ಲಿ ಸಮಾಜ ಒಂದು ಸ್ವಸ್ಥವಾಗಿ ಇರೋದಕ್ಕೆ ಇದಕ್ಕಿಂತ ಒಂದು ಒಳ್ಳೆಯ ಸಿದ್ಧಾಂತ ಇರೋದಕ್ಕೆ ಸಾಧ್ಯವೇ ಇಲ್ಲ. ಸೃಷ್ಟಿ ಅಂತ ಅಂದಾಗ, ಸಮಾಜ ಅಂತ ಅಂದಾಗ, ಸಮೂಹ ಅಂತ ಅಂದಾಗ ಇಲ್ಲಿ ಎರಡು ಅಂಶ ಇರುತ್ತೆ. ಒಂದು ಉಳಿವು, ಒಂದು ನಾಶ. ಯಾವುದೆಲ್ಲ ಇದೆಯೋ ಅದನ್ನ ನಾಶ ಮಾಡುವಂತಹ ಒಂದು ಕ್ರಿಯೆ ಈ ಸೃಷ್ಟಿಯಲ್ಲಿ ನಡೀತಾ ಇರತ್ತೆ. ಸೃಷ್ಟಿಯಲ್ಲಿ ಸಹಜವಾಗಿ ಆಗುತ್ತಾ ಇರತ್ತೆ. ಅದನ್ನ ಆ ನಾಶ ಮಾಡುವಿಕೆ ಅಂತ ಇದೆಯಲ್ಲ, ಅದನ್ನ ತಡಿಬೇಕಾಗತ್ತೆ. ಭಗವಂತ ಅವತಾರ ತಾಳಿದ ಎಷ್ಟೋ ಕಥೆಗಳು ನಮಗ್ ಗೊತ್ತಿದೆ. ರಾಮ ಅವತಾರವೋ, ಕೃಷ್ಣ ಅವತಾರವೋ, ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ಇಲ್ಲೆಲ್ಲ ಏನು ಅಂದ್ರೆ ಸೃಷ್ಟಿಯನ್ನ ನಾಶ ಮಾಡುವ ಶಕ್ತಿಗಳೆಲ್ಲ ಏನಿವೆಯೋ ಅವುಗಳು ಬಂದಾಗ ಅವುಗಳ ನಾಶಕ್ಕಾಗಿ, ಅವುಗಳ ನಾಶದ ಮೂಲಕ ಸೃಷ್ಟಿಯನ್ನ ಉಳಿಸುವುದಕ್ಕಾಗಿ ಭಗವಂತ ಧರೆಗಿಳಿದು ಬಂದಿದ್ದನ್ನ ನಾವು ನೋಡ್ತೀವಿ. ಯಾಕೆ ಸೃಷ್ಟಿಯನ್ನ ಹೀಗೆ ನಾಶ ಮಾಡಬೇಕು ಅಂತ ಅನ್ನಿಸತ್ತೆ ಅವರಿಗೆ? ಯಾಕೆ ಯಾವುದೋ ಒಂದನ್ನ ಹಿಂಸಿಸಬೇಕು ಅಂತ ಅನ್ನಿಸತ್ತೆ? ಯಾಕೆ ಯಾವುದೋ ಒಂದನ್ನ ನೋಯಿಸಬೇಕು ಅಂತ ಅನ್ನಿಸತ್ತೆ ಅಂತ ಅಂದ್ರೆ,
ಅವರಿಗೆ ಅದೆಲ್ಲ ಬೇರೆ ಎನ್ನುವ ಭಾವ ಇದೆ, ಅದು ನನ್ನದಲ್ಲ ಅನ್ನುವ ಭಾವ ಇದೆ. ನೋಡಿ, ನನ್ನದು ಅಂತ ಯಾವುದಿರತ್ತೋ ಅದನ್ನ ಚೆನ್ನಾಗಿ ಇಟ್ಕೊಳ್ತೀವಿ. ಅದು ವಸ್ತು ಇರ್ಲಿ, ಅದು ವ್ಯಕ್ತಿಗಳಿರ್ಲಿ. ನಮ್ಮವರು ಅಂತ ಅಂದಾಗ ಅವರ ಕುರಿತು ನಮ್ಮ ಯೋಚನೆ ಬೇರೆ ತರ ಇರುತ್ತೆ. ಅವರು ಚೆನ್ನಾಗಿರ್ಬೇಕು ಅಂತ ಅಪೇಕ್ಷೆ ಪಡ್ತೀವಿ, ಅದಕ್ಕೆ ಏನೇನೋ ಮಾಡ್ತೀವಿ, ಅವರಿಗೆ ಕಷ್ಟ ಆದ್ರೆ ಜೊತೆಗೆ ಹೋಗುತ್ತೀವಿ. ಬೇರೆಯವರು ಅಂತ ಆದ್ರೆ ಸಾಮಾನ್ಯರಾದ್ರೆ ನಾವು ಅಸಡ್ಡೆ ಮಾಡ್ತೀವಿ, ನಿರ್ಲಕ್ಷ್ಯ ಮಾಡ್ತೀವಿ, ನನಗೇನ್ ಸಂಬಂಧ ಇಲ್ಲ ಅಂತ ಇರ್ತೀವಿ. ಆದ್ರೆ ಕ್ರೂರಿಗಳಾದ್ರೆ ನಾಶ ಮಾಡ್ತಾರೆ. ತಮ್ಮದಲ್ಲದ್ ಯಾವುದೋ, ತಮ್ಮದಲ್ಲದವರು ಯಾರೋ, ಅವರೆಲ್ಲರನ್ನ ನಾಶ ಮಾಡ್ತಾ ಹೋಗ್ತಾರೆ. ಹಾಗೆ ಮಾಡಬಾರದು ಅಂತ ಅಂತ ಅಂದ್ರೆ ಅದಕ್ಕೆ ಇದಕ್ಕಿಂತ ಒಳ್ಳೆಯ ಒಂದು ಸೂತ್ರವೇ ಇಲ್ಲ ಅಂತ. ಅದ್ವೈತದಂತಹ ಒಂದು ಸಮರಸದ ಸೂತ್ರ ಇನ್ನೊಂದು ಸಿಗೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಸೌಹಾರ್ದದ ಸೂತ್ರ ಇನ್ನೊಂದು ಸಿಗೋದಕ್ಕೆ ಸಾಧ್ಯ ಇಲ್ಲ. ಸೃಷ್ಟಿಯಲ್ಲಿರುವ ಎಲ್ಲರೂ ಚೆನ್ನಾಗಿರಬೇಕು, ಒಬ್ಬರ ಹಿತವನ್ನ ಒಬ್ಬರು ಅಪೇಕ್ಷಿಸಬೇಕು, ಯಾರಿಂದಲೂ ಯಾರಿಗೂ ತೊಡಕಾಗಬಾರದು, ಎಲ್ಲರೂ ಎಲ್ಲರಿಗೂ ಸಹಾಯಕರಾಗಿ ಅನುಕೂಲವಾಗಿ ಇರಬೇಕು ಅಂತ ಅಂದ್ರೆ ಏನಾಗಬೇಕು? ಎಲ್ಲರಿಗೂ ಎಲ್ಲರೂ ತನ್ನವರು ಅಂತ ಅನ್ನಿಸಬೇಕು, ಎಲ್ಲದೂ ತನ್ನದು ಅಂತ ಅನ್ನಿಸಬೇಕು. ಎಲ್ಲದೂ ತನ್ನದು ಅಂತ ಅನ್ನಿಸಬೇಕು ಅಂತ ಯಾರೋ ಕಾಡು ನಾಶ ಮಾಡ್ತಾನೆ, ಯಾರೋ ಭೂಮಿಯನ್ನೇ ನಾಶ ಮಾಡ್ತಾನೆ, ಇನ್ಯಾರೋ ನೀರನ್ನ ಹಾಳು ಮಾಡ್ತಾನೆ, ಇನ್ಯಾರೋ ಗಾಳಿಯನ್ನ ಹಾಳು ಮಾಡ್ತಾನೆ. ಯಾಕೆ? ನನ್ನದು ಅನ್ನುವ ಭಾವ ಇಲ್ಲ ಅವನಿಗೆ. ಹಾಗಾಗಿ ವಸ್ತು ಇರಲಿ, ವ್ಯಕ್ತಿಗಳಿರ್ಲಿ, ನನ್ನದು ಅನ್ನುವ ಭಾವ ವಿಸ್ತಾರವಾಗುತ್ತಾ ಹೋದಂತೆ ಅವನು ಸೃಷ್ಟಿಯ ರಕ್ಷಕನಾಗುತ್ತಾನೆಯೇ ಹೊರತು ಸೃಷ್ಟಿ ನಾಶಕನಾಗೋದಿಲ್ಲ ಅಂತ. ಹಾಗಾಗಿ ವ್ಯಕ್ತಿಗಳನ್ನ ತಿದ್ದೋದು ಹೇಗೆ, ದುಷ್ಟರಾಗದಂತೆ ವ್ಯಕ್ತಿಗಳನ್ನ ಸರಿಪಡಿಸೋದು ಹೇಗೆ, ಸಂಸ್ಕಾರ ಕೊಡೋದು ಹೇಗೆ ಅಂತ ಸಮಾಜ ಚಿಂತಕರು ಯೋಚಿಸ್ತಾ ಇರ್ತಾರಲ್ಲ, ಅದಕ್ಕೆ ಅದ್ವೈತ ತತ್ವದಂತಹ ಒಂದು ಪರ್ಯಾಯ ಇನ್ನೊಂದಿಲ್ಲ ಅಂತ. ಅದನ್ನ ಕಲಿಸಿ ಅವರಿಗೆ. ಈ ಜಗತ್ತಿನ ಮೂಲ ಒಂದೇ, ಈ ಜಗತ್ತಿನಲ್ಲಿ ಕೊನೆಗೂ ಇರೋದು ಒಂದೇ, ಮೊದಲು ಒಂದೇ ಇತ್ತು, ಕೊನೆಗೂ ಉಳಿಯುವುದು ಒಂದೇ, ಮತ್ತು ನಾವು ಕಾಣುವ ನಮ್ಮನ್ನು ಸೇರಿಸಿಕೊಂಡ ಎಲ್ಲವೂ ಕೂಡ ಅದರ ಅಂಶವೇ, ನಾವೆಲ್ಲ ಸೇರಿ ಒಂದು ಪೂರ್ಣ ಆಗತ್ತೆ ಅನ್ನೋದನ್ನ ಕಲಿಸಿದ್ರೆ ಅದು ಮನುಷ್ಯನನ್ನ ದುಷ್ಟನಾಗದಂತೆ ಖಂಡಿತವಾಗಿ ತಡೆಯುತ್ತೆ. ಅದನ್ನ ಕೂರಿಸಿದ್ರೆ, ಸುಮ್ಮನೆ ಹೇಳಿ ಹೋದ್ರೆ ಅಲ್ಲ, ಮನಸ್ಸಿನಲ್ಲಿ ಗಟ್ಟಿಯಾಗಿ ಅದನ್ನ ಕೂರಿಸಿದ್ರೆ ಯಾರು ಯಾರಿಗೂ ಅನ್ಯಾಯ ಮಾಡೋದಿಲ್ಲ, ಯಾರು ಯಾರ ಬದುಕನ್ನು ಹಾಳು ಮಾಡೋದಿಲ್ಲ, ಯಾರು ಯಾರನ್ನು ನೋಯಿಸೋದಿಲ್ಲ, ಯಾರು ಯಾರನ್ನು ಹಿಂಸಿಸೋದಿಲ್ಲ ಅಂತ. ಅದಕ್ಕೆ ಹೇಳಿದ್ದು, ಇಂಥದ್ದೊಂದು ಅದ್ಭುತವಾದ ತತ್ವ ಇನ್ನೊಂದು ಇರೋದಕ್ಕೆ ಸಾಧ್ಯ ಇಲ್ಲ. ಯಾವುದಕ್ಕೆ ಅಂತ ಅಂದ್ರೆ, ಒಂದು ಸಮೂಹ ಚೆನ್ನಾಗಿರ್ಬೇಕು ಅಂತ ಅಂದ್ರೆ, ಸೃಷ್ಟಿ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಇದಕ್ಕಿಂತ ಸಮರಸದ ಸೂತ್ರ ಇನ್ನೊಂದಿರೋದಕ್ಕೆ ಸಾಧ್ಯ ಇಲ್ಲ. ಅಂತಹ ತತ್ವವನ್ನ ಅವರು ತೋರಿಸಿಕೊಟ್ರು. ಒಟ್ಟರೂ ಅಲ್ಲ, ತೋರಿಸಿಕೊಟ್ರು ಅಂದ್ರೆ ಇತ್ತು, ಇಲ್ಲಿದೆ ನೋಡಿ ಅಂತ ಹೇಳಿದ್ರು. ಎಲ್ಲಿದೆ ಅಂದ್ರೆ ನಮ್ಮೆಲ್ಲ ಗ್ರಂಥಗಳಲ್ಲಿವೆ ಅಂತ 3 ಗ್ರಂಥಗಳನ್ನ, ಪ್ರಮುಖ ಗ್ರಂಥಗಳ ಗುಚ್ಛಗಳನ್ನ ತೆಗೆದು ತೋರಿಸಿದ್ರು. ನೋಡಿ, ಇಲ್ಲಿದೆ ಅಂತ. ಅದೇ ಎಲ್ಲ ಕಡೆಯಲ್ಲೂ ಇದೆ ಅಂತ ತೋರಿಸಿದ್ರು. ಇಂಥ ಅದ್ವೈತ ತತ್ವವನ್ನ 8ನೇ ಶತಮಾನದ ಹೊತ್ತಿನಲ್ಲಿ, 7ನೇ ಶತಮಾನದ ಕೊನೆಯ ಭಾಗ, 8ನೇ ಶತಮಾನದ ಆದಿ ಭಾಗದಲ್ಲಿ ಅವರು ಅದನ್ನ ಎಲ್ಲರಿಗೂ ತಲುಪುವಂತೆ ಮಾಡಿದರು. ಅಂಥ ಶಂಕರ ಭಗವತ್ಪಾದರ ಜಯಂತಿ ಅನ್ನೋದು ಹತ್ತಿರ ಬರ್ತಾ ಇದೆ. ಶಂಕರ ಪಂಚಮಿಯ ದಿನ ಆಗ್ತಾ ಇರೋದು. ಶಂಕರರ ಆ ದಿನವನ್ನ, ಶಂಕರರ ಆವಿರ್ಭಾವದ ದಿನವನ್ನ ನಾವು ಆಚರಿಸಬೇಕಾಗಿದೆ. ಆಚರಿಸೋದು ಹೇಗೆ ಅಂತ ಅಂದ್ರೆ, ಶಂಕರನ ನೆನಪಿಸಿಕೊಳ್ಬೇಕು. ಏನ್ ಮಾಡ್ಬೇಕು ಅವತ್ತು ಆಚರಣೆ ಅಂತ ಅಂದ್ರೆ, ಶಂಕರನ ನೆನಪಿಸಿಕೊಳ್ಬೇಕು. ಅವತ್ತು ನಿತ್ಯ ನೆನಪಿಸಿಕೊಳ್ಬೇಕು, ಪ್ರತಿಕ್ಷಣ ಅವರ ನೆನಪಲ್ಲಿ ಇರಬೇಕು. ಏನ್ ಮಾಡೋಣ, ನಾವು ನೆನಪಿಸಿಕೊಳ್ಳೋದಕ್ಕೆ ಬೇರೆ ಬೇರೆ ಏನನ್ನೆಲ್ಲ ತುಂಬಿಕೊಂಡಿದ್ದೇವಲ್ಲ, ನೆನಪಿನಲ್ಲೇ ಸದಾ ಉಳಿಯೋದಿಲ್ವಲ್ಲ ಅವರು ಮತ್ತು ಅವರ ತತ್ವ. ಅಂದ್ರೆ ಅವತ್ತು ನೆನಪಿಸಿಕೊಳ್ಬೇಕು. ಅವತ್ತಿಡೀ ಅವರದೇ ನೆನಪಿನಲ್ಲಿ ಇರಬೇಕು. ಅವರದೇ ನೆನಪು ಅಂದ್ರೆ ಮತ್ತೆ 2: ಒಂದು ಅವರ ನೆನಪು, ಅವರ ಚರಿತ್ರೆಯ ನೆನಪು, ಅವರು ಬೋಧಿಸಿದ ತತ್ವದ ನೆನಪು, ಮತ್ತು ಅವರು ಬೋಧಿಸಿದ ತತ್ವವನ್ನ ಸಾಕ್ಷಾತ್ಕಾರಗೊಳಿಸಿಕೊಳ್ಳೋದಕ್ಕೆ ಅವರು ಕೊಟ್ಟ ಬೇರೆ ಬೇರೆ ದಾರಿಗಳಿವೆಯಲ್ಲ. ಅದ್ಭುತವಾದ ಸ್ತೋತ್ರಗಳನ್ನ ಕೊಟ್ಟಿದ್ದಾರೆ ಅವರು. ಪ್ರಾಯಶಃ ಶಂಕರರಂತ ಒಬ್ಬ ಅತ್ಯುತ್ತಮ ಕವಿ ಇನ್ನೊಬ್ಬರಿಲ್ಲ ಅಂತ ಅವರ ಸ್ತೋತ್ರಗಳನ್ನ ನೋಡಿದಾಗ ಕಾಣಿಸುತ್ತೆ. ಸೌಂದರ್ಯ ಲಹರಿಯಿಂದ ಆರಂಭಿಸಿ ಯಾವ ಸ್ತೋತ್ರವನ್ನ ಮುಟ್ಟಿದ್ರು ಒಂದೊಂದು ಕೂಡ ಅದು ಅಗಾಧವಾದ ಅರ್ಥವ್ಯಾಪ್ತಿಯನ್ನ,
ಸೌಂದರ್ಯವನ್ನ, ಕಾವ್ಯ ಸೌಂದರ್ಯವನ್ನ ಹೊಂದಿದಂತ ಸ್ತೋತ್ರಗಳನ್ನ ಕೊಟ್ಟಿದ್ದಾರೆ. ಇವುಗಳೆಲ್ಲವನ್ನ ಅವತ್ತು ನೆನಪಿಸಿಕೊಳ್ಳುವ ಕಾರ್ಯ ಮಾಡಬೇಕು. ನೆನಪಿಸಿಕೊಂಡು ಮಾಡಬೇಕಾದದ್ದೇನು ಅಂದ್ರೆ, ಅವರನ್ನ ನೆನಪಿಸಿಕೊಂಡು ಮಾಡಬೇಕಾದದ್ದೇನು ಅವತ್ತು ಅಂದ್ರೆ, ಅವರನ್ನ ಗೌರವಿಸಬೇಕು. ಗೌರವಿಸೋದು ಹೇಗೆ? ಯಾರನ್ನಾದ್ರೂ ಗೌರವಿಸೋದಾದ್ರೆ ಹೇಗೆ ಅಂತ ಅಂದ್ರೆ, ನಮಿಸ್ತೇವೆ. ಒಬ್ಬರ ಬಗ್ಗೆ ಗೌರವ ಇದ್ರೆ ಪಾದಕ್ಕೆ ಬೀಳ್ತೇವೆ, ತಲೆ ಬಾಗುತ್ತೇವೆ ಮತ್ತು ಅವರಿಗೆ ಸಮರ್ಪಿಸ್ತೇವೆ. ಏನನ್ನ ಸಮರ್ಪಿಸೋಣ ಅಂತ ಅಂದ್ರೆ, ಸಮರ್ಪಿಸೋದಕ್ಕೆ ನಮ್ಮಲ್ಲಿ ಯಾವುದೆಲ್ಲ ಅಂತ ಹೇಳಿದ್ದಾರೆ ಪೂಜೆಗಳಲ್ಲಿ. ಒಂದು ಪೂಜೆ ಸಲ್ಲಬೇಕು ಅವರಿಗೆ, ಒಂದು ಪೂಜೆ ಸಲ್ಲಬೇಕು ಶಂಕರರಿಗೆ. ಅವತ್ತು ಪತ್ರವೋ ಪುಷ್ಪವೋ ಫಲವೋ ಅಂತಹ ಒಂದು ಪೂಜೆಯನ್ನ ಅವತ್ತು ಸಲ್ಲಿಸಬೇಕು. ಇವೆಲ್ಲ ಸಂಸ್ಕೃತಿಯಲ್ಲಿ ಕಳಚಿಕೊಂಡಿದೆ, ನಡೀತಾ ಇಲ್ಲ. ಅಂತವುಗಳನ್ನ ಮಾಡಬೇಕು. ಅದರ ಜೊತೆಗೆ ತತ್ವದ ಅನುಸಂಧಾನ ಅನ್ನೋದು ಅವತ್ತು ಬಹಳ ಮುಖ್ಯವಾದದ್ದು. ಶಂಕರರ ತತ್ವ ಏನು ಅನ್ನೋದನ್ನ ಅನುಸಂಧಾನ ಮಾಡುವ ಕಾರ್ಯಗಳನ್ನ ಮಾಡಬೇಕು. ಇಡೀ ದಿನ ನೆನಪಿಸಿಕೊಳ್ಬೇಕು ಅಂತಂದ್ರೆ ಅವರ ಕೃತಿಗಳನ್ನ ಕೇಳುವ, ಓದುವ, ಈ ಎಲ್ಲ ಕಾರ್ಯಗಳನ್ನ ಮಾಡಬೇಕು. ಹಾಗೆ ಮಾಡಿದ್ರೆ ನಿಜವಾದ ಅರ್ಥದಲ್ಲಿ ಅದು ಶಂಕರ ಜಯಂತಿ ಆಗತ್ತೆ ಅಂತ. ಶಂಕರ ಅಂತ ಅಂದ್ರೆ ಒಳಿತು ಮಾಡುವ, ಶಂಕರ ಪಂಚಮಿ ಆಗತ್ತೆ, ಅದು ಶಂಕರ ಜಯಂತಿ ಆಗತ್ತೆ. ಅದು ಶಂಕರ ಆಗತ್ತೆ. ಶಂ ಅಂದ್ರೆ ಒಳಿತು ಅಂತ, ಕರ ಅಂದ್ರೆ ಮಾಡೋದು ಅಂತ, ಒಳಿತು ಮಾಡುವಿಕೆ ಅಂತ. ಹಾಗಾಗತ್ತೆ ಆ ದಿನ ಅಂತ. ಹಾಗಾಗುವಂತೆ ಬರುವ ಶಂಕರ ಪಂಚಮಿಯನ್ನ, ಶಂಕರ ಜಯಂತಿಯನ್ನ ಆಚರಿಸಿಕೊಳ್ಳೋಣ ಅಂತ ಹೇಳ್ತಾ ಈ ಮಾತುಗಳನ್ನ ಪರಿಸಮಾಪ್ತಿಗೊಳಿಸ್ತಾ ಇದ್ದೀನಿ. ನಮಸ್ಕಾರ.